ಇವಾಗ ತಾನೇ ಎಣ್ಣೆ ವೆಡ್ಸ್ ಸಿಗರೇಟ್ ಅನ್ನೋ ಒಂದು ಶಾರ್ಟ್ ಫಿಲಮ್ನ ನೋಡಿದೆ. ಈಗ ಜಸ್ಟ್ ಫಿಲಮ್ ಅಂತೂ ಸಖತ್ತಾಗಿದೆ. ಮನೋಹರ್ ಎಸ್ ಪಿ ಅವರ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್, ಮಧುಸೂದನ್ ಡಿ ಅವರ ಮ್ಯೂಸಿಕ್ ನಿಜವೂ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸ್ಫೂರ್ತಿ, ಸಂದೀಪ್, ಡುಮ್ಮಾ ವಿಶ್ವ, ಮೂಗ್ ಸುರೇಶ್, ರಾಮೇಗೌಡರು, ಅನ್ನಪೂರ್ಣ ಅವರು, ಮತ್ತು ಇದನ್ನು ಮೇಕಪ್ ಮಾಡೋರು ನಾಗೇಶ್ ಅವರು. ಅಂದರೆ ಈ ಸಿನಿಮಾದ ಹೀರೋಯಿನ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಮತ್ತು ಈ ಸಿನಿಮಾದ ಹೀರೋಯಿನ್ ಅವರ ಆ್ಯಕ್ಟಿಂಗ್ ಇದೆಯಲ್ಲ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನೋಡೋದಾದರೆ ಸಿನಿಮಾದ ಹೀರೋಗಿಂತ ಒಂದು ಮಟ್ಟಿಗೆ ಏನು ಕಣ್ಣಲ್ಲೇ ಆ್ಯಕ್ಟ್ ಮಾಡೋಂಥ ಕಲೆ ಇದೆ ಅವರಿಗೆ. ಕಣ್ಣಲ್ಲೇ ಒಂದು ಭಾವನೆಯನ್ನು ವ್ಯಕ್ತಪಡಿಸೋ ಕಲೆ ಇದೆಯಲ್ಲ, ಆ ಹೀರೋಯಿನ್ಗೆ ತುಂಬ ಚೆನ್ನಾಗಿದೆ. ಆಯುರ್ ವಿಸ್ತಾರ ಅನ್ನೋರು, ಅಂದರೆ ಹೇರ್ ಆಯಿಲ್ ಬ್ರ್ಯಾಂಡ್ ಅವರು ಇದಕ್ಕೆ ದುಡ್ಡನ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಸಿಕ್ಕಿದೆ ಅನಿಸುತ್ತೆ ದುಡ್ಡು. ಇಟ್ಸ್ ಓಕೆ. ಫಿಲಮ್ ಮಾತ್ರ ಅಲ್ಟಿಮೇಟ್. ಈ ಸಿನಿಮಾದ ಕಥೆ ಏನಪ್ಪ ಅಂದರೆ, ಒಂದು ಹೈಪೋಥೆಟಿಕಲ್ ಆಗಿರೋಂತಹ ಒಂದು ಓವರ್ ದ ಟಾಪ್ ಮದುವೆ ಮಾತುಕತೆ. ಈ ಶಾರ್ಟ್ ಫಿಲಮ್ಸ್ಗಳಲ್ಲಿ ನಾನೊಂದು ಟ್ರೆಂಡ್ನ ಅಬ್ಸರ್ವ್ ಮಾಡಿದ್ದೀನಿ. ಹೆಚ್ಚಿನ ಶಾರ್ಟ್ ಫಿಲಮ್ಸ್ಗಳು ನೋಡಿ, ತುಂಬ ಗೆಲ್ಲುವಂಥ ಶಾರ್ಟ್ ಫಿಲಮ್ಸ್ಗಳು ಯಾವುದಪ್ಪ ಅಂದರೆ, ಒಂದು ಕಾನ್ಸೆಪ್ಟನ್ನ ಎಕ್ಸ್ಟ್ರೀಮಿಗೆ ತೊಗೊಂಡೋಗಿ ಆ ಒಂದು ಎಕ್ಸ್ಟ್ರೀಮಲ್ಲಿ ಜನರಿಗೆ ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಕೊಡೋಂಥ ಶಾರ್ಟ್ ಫಿಲಮ್ಸ್ಗಳೇ ಹೆಚ್ಚಿನದಾಗಿ ವ್ಯೂಸ್ ಆಗಲಿ ಮತ್ತು ಸಕ್ಸಸ್ ಆಗಲಿ ಸಿಗ್ತಾ ಇರೋದು. ನಾನು ಇವಾಗ ತಾನೇ ದುನಿಯಾ ಸಿನಿಮಾದ ಸಿನಿಮ್ಯಾಟೋಗ್ರಾಫರ್ ಆಗಿರೋಂತಹ ಸತ್ಯ ಹೆಗಡೆ ಅವರ ಯೂಟ್ಯೂಬ್ ಚಾನಲ್ ಏನಿದೆ, ಅದರಲ್ಲಿರೋಂಥ ಸಿನಿಮಾಗಳನ್ನು ನಾನು ರಿವ್ಯೂ ಮಾಡಿದೆ. ಈಗ ಹನಿ ಕೇಕ್ ಮತ್ತು ಪವರ್ ಪ್ಲೇ ಅಂತ ಆ ಸಿನಿಮಾಗಳಲ್ಲಿದ್ದಂತಹ ಪ್ರಾಬ್ಲಮೇ ಅದು. ಅಂದರೆ ಆ ಒಂದು ಕಾನ್ಸೆಪ್ಟನ್ನ ಎಕ್ಸ್ಟ್ರೀಮ್ ಎಂಡಿಗೆ ತೊಗೊಂಡೋಗಿ ಅದನ್ನು ಅವ್ರು ಹೇಳ್ತಾ ಇರಲಿಲ್ಲ. ಅಂದರೆ ಒಂಥರ ನಾರ್ಮಲ್ ಲೈಫ್, ಒಂಥರ ಹೇಗೆ ಹೇಳೋದು, ತುಂಬ ಬೋರಿಂಗ್ ಆಗಿತ್ತು ಬೇಸಿಕಲಿ. ಸೊ ನಾನು ಆ ಒಂದು ರಿವ್ಯೂ ವಿಡಿಯೋದಲ್ಲೂ ಹೇಳಿದೆ, ಏನಪ್ಪ ಅಂದರೆ ಒಂದು ಕಾನ್ಸೆಪ್ಟ್, ಇವಾಗ ಕಾಮಿಡಿ ಆದರೆ ಕಾಮಿಡಿ ಎಕ್ಸ್ಟ್ರೀಮ್ ಎಂಡಲ್ಲಿರಬೇಕು. ಶಾರ್ಟ್ ಫಿಲಮ್ಸ್ಗಳ ಬಗ್ಗೆ ಹೇಳ್ತಾ ಇರೋ ನಾನು, ನಾರ್ಮಲ್ ಫಿಲಮ್ಸ್ ಬಗ್ಗೆ ಅಲ್ಲ. ಅಂದರೆ ಕಾಮಿಡಿ ಅಂದರೆ ಈ ಶಾರ್ಟ್ ಫಿಲಮ್ಸ್ಗಳಲ್ಲಿ ಎಕ್ಸ್ಟ್ರೀಮ್ ಕಾಮಿಡಿ ಇರಬೇಕು. ಹಾರರ್ ಅಂದರೆ ಫುಲ್ ಎಕ್ಸ್ಟ್ರೀಮ್ ಇರಬೇಕು. ಇಲ್ಲಾಂದರೆ ಪ್ರಾಬ್ಲಮ್ ಇದೆ. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, ಅವರಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಸಿವ್ನೆಸ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಸಿವ್ನೆಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ಅಂತ ಒಂದು ಫೀಲ್ ಆಯಿತು ನನಗೆ. ಅಂದರೆ ಸ್ವಲ್ಪ ಲೈಡ್ ಬ್ಯಾಕ್ ಆ್ಯಕ್ಟಿಂಗ್ ಆಯಿತು ಅಂತ ಫೀಲ್ ಆಯ್ತು ನನಗೆ. ಸ್ವಲ್ಪ ಲೈಡ್ ಬ್ಯಾಕ್, ಇಟ್ಸ್ ಓಕೆ. ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಷನ್ಸ್ನ ಇನ್ನೂ ಚೆನ್ನಾಗಿ, ಅಥವಾ ಡೈಲಾಗ್ಸ್ಗಳ ಮೂಲಕ ಸ್ವಲ್ಪ ರಿಜಿಡ್ನೆಸ್ ಇದೆ. ಅಂದರೆ ಅವರ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ರಿಜಿಡ್ನೆಸ್ ಇದೆ. ಸೊ ಅದನ್ನು ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಸ್ಮೂತ್ನೆಸ್ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಒಂದು ಅನ್ನಿಸ್ತು ನನಗೆ. ಇದರಲ್ಲ ಡುಮ್ಮಾ ವಿಶ್ವ ಅವ್ರನ್ನ ಎಲ್ಲೋ ನಾನು ನೋಡಿದ್ದೀನಿ ಅಂತ ಫೀಲ್ ಆಗ್ತಾಯಿದೆ. ಅಂದರೆ ಯಾವುದೋ ಸಿನಿಮಾದಲ್ಲಿ, ಬೇರೆ ಹಳೆ ಸಿನಿಮಾದಲ್ಲಿ, ಐ ಥಿಂಕ್ ಈ ಏನೋ ಸಿಂಹದ ಮರಿ ಸೈನ್ಯನೋ ಯಾವುದೋ ಒಂದು ಹಳೆ ಫಿಲಮಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ನನಗೆ, ಇವರು ಚೈಲ್ಡ್ ಆ್ಯಕ್ಟರ್ ಆಗಿ ಒಂದಷ್ಟು ಬೇರೆ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಯಾವುದೋ ಅಂದ್ರಲ್ಲಿ ನಾನು ನೋಡಿದ್ದೀನಿ ಅಂತ ಫೀಲ್ ಆಗ್ತಾಯಿದೆ. ಇಟ್ಸ್ ಓಕೆ. ನನಗೆ ಇಷ್ಟ ಆಗಿದ್ದು ಇನ್ನೊಂದು ಡೈಲಾಗ್ ಯಾವುದಪ್ಪ ಅಂದರೆ, ನಿಮ್ಮ ಮಗ ಏನಾದರೂ 90 ಯಾವಾಗೇನಾರು ತಗೋತಾರ ಅಂದರೆ, ನನ್ನ ಮಗನ ಏನ್ರಿ ಮಾತಾಡ್ತಾ ಇದ್ದೀರಾ, ನನ್ನ ಮಗ ತಗೊಂಡ್ರೆ ಕ್ವಾರ್ಟರ್ ಮಾತ್ರ ಅಂತೇನೋ ಒಂದು ಡೈಲಾಗ್ ಇದೆಯಲ್ಲ, ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಮೂಗ್ ಸುರೇಶ್ ಅವರು ಆಬ್ವಿಯಸ್ಲಿ ಅದ್ಭುತವಾದ ನಟ, ತುಂಬ ಹಳಬ್ರು ಅವರು. ಮತ್ತು ಕಾಮಿಡಿ ಟೈಮಿಂಗ್ ಆಬ್ವಿಯಸ್ಲಿ ಸಖತ್ತಾಗಿದೆ. ನಾಟಕದ ಬ್ಯಾಕ್ಗ್ರೌಂಡಿಂದ ಬಂದವರು. ಮತ್ತು ಎಣ್ಣೆ ಬಾಟ್ಲಿನ ಇದರಲ್ಲಿ ಇಟ್ಟಿರ್ತಾರಲ್ಲ, ಒಂದು ನೀರೊಳಗಡೆ ಇಟ್ಟಿರ್ತಾರಲ್ಲ, ಆ ಒಂದು ಕಾನ್ಸೆಪ್ಟು ಸಖತ್ತಾಗಿ ಇಷ್ಟ ಆಯಿತು ನನಗೆ. ಮತ್ತು ಡುಮ್ಮಾ ವಿಶ್ವ ಅವರು ಇನ್ನೊಂದು ಹೇಳ್ತಾರಲ್ಲ, 2 ಚಕ್ಲಿ ಮಾತ್ರ ನಿಮ್ಗೆ ಇಟ್ಕೊಂಡು ಇನ್ನುಳಿದ್ರೆ ಪರವಾಗಿಲ್ಲ, ನಾನೇ ತಗೋತೀನಿ ಬಿಡಿ ಅಂತ ಹೇಳ್ತಾರಲ್ಲ, ಇಷ್ಟು ಸಾಕು ನನಗೆ ಅಂತ. ಅದು ಒಂಥರ ಸಖತ್ ಇಷ್ಟ ಆಯಿತು ನನಗೆ. ಕನ್ನಡದ ಮೈನ್ ಸ್ಟ್ರೀಮ್ ಸಿನಿಮಾಗಳಿಗಿಂತ ಹೆಚ್ಚು ಇನೋವೇಟಿವ್ ಕಾನ್ಸೆಪ್ಟ್ಗಳನ್ನು ಈ ಶಾರ್ಟ್ ಫಿಲಮ್ ಮೇಕರ್ಸ್ಗಳು ಇತ್ತೀಚೆಗೆ ತರ್ತಾ ಇದ್ದಾರೆ. ಇತ್ತೀಚೆಗೆ ಮೊದಲಿಂದನೂ ತರ್ತಾ ಇದ್ದಾರೆ ಅಂತ ನನಗೆ ಅದೊಂದು ಫೀಲಿಂಗ್ ಇದೆ. ತುಂಬ ಹಿಂದೆಯೇ ಓರಿಯೋ ಆ ಥರದ ಶಾರ್ಟ್ ಫಿಲಮ್ಮು, ಆಮೇಲೆ ಅಮೃತಾಂಜನ್ ಥರದ ಶಾರ್ಟ್ ಫಿಲಮ್ಸ್ಗಳು, ಮತ್ತು ಇದು ಅಂದರೆ ನಾನು ಹೇಳ್ತಿರೋದು ಈ ಚಾನಲ್ ಅಂತಲ್ಲ, ಎಲ್ಲ ಚಾನಲಿಂದನೂ. ಸೊ ಈ ಥರದಲ್ಲಿ ತುಂಬ ಇನ್ನೋವೇಟಿವ್ ಕಾನ್ಸೆಪ್ಟ್ಸ್ಗಳನ್ನು ತರ್ತಾ ಇರೋದೇ ಶಾರ್ಟ್ ಫಿಲಮ್ ಮೇಕರ್ಸ್ಗಳು. ಮೈನ್ ಸ್ಟ್ರೀಮ್ ಫಿಲಮ್ ಮೇಕರ್ಸ್ಗಳಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಒಬ್ಬ ಹೀರೋನ ಇಮೇಜ್ ಮುಖ್ಯ ಆಗುತ್ತೆ. ಮತ್ತು ತುಂಬ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸಸ್ಗಳನ್ನ, ಅಂದರೆ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿದೆ ಅಂದರೆ ಆ ಸಿನಿಮಾ ಫ್ಲಾಪ್ ಆಗೋಂಥ ಚಾನ್ಸ್ ಇದೆ ಅಂತ ಅದೊಂದು ಭಯ ಇರುತ್ತೆ. ಅಂದರೆ ಫಿಯರ್ ಆಫ್ ಫೇಲ್ಯೂರ್. ಮತ್ತು ಆ ಸಿನಿಮಾ ಹೀರೋಗೆ ತನ್ನ ಇಮೇಜಲ್ಲಿ ಧಕ್ಕೆ ಆಗುತ್ತೋ, ಕೆಲವು ಥರದ ಡೈಲಾಗ್ಸ್ಗಳನ್ನ ಹೊಡೆದ ಅಂದರೆ, ಈ ಥರದ ಕೆಲವು ಪೂರ್ವಗ್ರಹಗಳಿರುತ್ತೆ ಅಂದರೆ ಮೈನ್ ಸ್ಟ್ರೀಮ್ ಫಿಲಮ್ ಮೇಕರ್ಸ್ಗಳಿಗೆ. ಆದರೆ ಶಾರ್ಟ್ ಫಿಲಮ್ ಮೇಕರ್ಸ್ಗಳೇನಿದ್ದಾರೆ, ಅವ್ರುಗಳಿಗೆ ಏನು ಬಜೆಟ್ ಕೂಡ ತುಂಬ ದೊಡ್ಡದಾಗೇನು ಖರ್ಚು ಮಾಡಬೇಕಾಗಿಲ್ಲ, ಅಥವಾ ತುಂಬ ದೊಡ್ಡದಾಗಿ ಫೇಲ್ಯೂರ್ ಆಯಿತು ಅಂದ್ರೂ ತುಂಬ ದೊಡ್ಡದಾಗೇನು ಲಾಸಸ್ ಆಗೋದಿಲ್ಲ. ಮತ್ತು ಶಾರ್ಟ್ ಫಿಲಮ್ಸ್ಗಳಲ್ಲಿ ಇರೋಂಥ ಕಲಾವಿದರುಗಳು, ಅವ್ರುಗಳಿಗೆ ಯಾವುದೇ ಪೂರ್ವಗ್ರಹವಾದಂಥ ಇಮೇಜ್ ಇರೋದಿಲ್ಲ ಅಂದರೆ ಇನ್ ದ ಸೆನ್ಸ್, ಅವರು ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಅದಕ್ಕೆ ಸ್ಟಿಕ್ ಆನ್ ಆಗಿರೋದಿಲ್ಲ. ಉದಾಹರಣೆಗೆ ಇವಾಗ ದರ್ಶನ್ ಅವ್ರನ್ನ ತಗೊಳ್ಳಿ. ದರ್ಶನ್ ಅವ್ರ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲವೂ ಒಂದೇ ಥರ ಇದೆ, ಅಥವಾ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಹೆಚ್ಚಿನ ಸಿನಿಮಾಗಳು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳೇ ಇರುತ್ತೆ. ಸ್ನೇಹನ ಪ್ರೀತಿನ ಥರದ ಎಕ್ಸ್ಪೆರಿಮೆಂಟಲ್ ಕಾಮಿಡಿ ಸಿನಿಮಾಗಳನ್ನ ಅವರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ಥರದ ಅಂದರೆ ಇಮೇಜ್ ಹ್ಯಾಂಗ್ ಓವರ್ ಅವೆಲ್ಲ ತುಂಬ ಇರುತ್ತೆ ಮೈನ್ ಸ್ಟ್ರೀಮ್ ಫಿಲಮ್ ಆ್ಯಕ್ಟರ್ಸ್ಗಳಿಗೆ. ಅದೇ ಶಾರ್ಟ್ ಫಿಲಮ್ ಮೇಕರ್ಸ್ಗಳಿಗೆ ನಾನು ಆವಾಗಲೇ ಹೇಳಿದಾಗೆ ಅಂಥ ಇಮೇಜ್ ಪ್ರಾಬ್ಲಮ್ ಅವೆಲ್ಲ ಇರೋದಿಲ್ಲ. ಹಾಗಾಗಿ ಅವರಿಂದ ನಾವು ತುಂಬ ಡಿಫ್ರೆಂಟ್ ಆಗಿರೋಂತಹ, ತುಂಬ ಇನೋವೇಟಿವ್ ಆಗಿರೋಂತಹ ಹಲವಾರು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು.
ನೋಡಿ ಯೂಟ್ಯೂಬ್ನ ಪ್ರಭಾವ ಯಾವ ಮಟ್ಟಿಗೆ ಆಗ್ತಾಯಿದೆ ಅಂತ ನೋಡಿ. ಒಂದು ಸಮಯದಲ್ಲಿ ಹಾಲಿವುಡ್ಡಲ್ಲಿ ಯೂಟ್ಯೂಬ್ನಲ್ಲಿ ಈ ಟ್ರೈಲರ್ಗಳನ್ನ ರಿಲೀಸ್ ಮಾಡೋದು, ಅವುಗಳನ್ನು ಮಾಡೋದಂದ್ರೆ ಆ ಥರ, ಅಂದರೆ ಅದನ್ನು ಮಾಡೋದು ಒಂಥರ ಚೀಪ್ ಲೆವೆಲ್ ಅನ್ನೋ ಥರ ಫೀಲಿಂಗ್ ಇತ್ತು ಹಾಲಿವುಡ್ನಲ್ಲಿ. ಆದರೆ ಯೂಟ್ಯೂಬ್ನ ಪಾಪ್ಯುಲಾರಿಟಿ ನಿಧಾನಕ್ಕೆ ಹೆಚ್ಚಾದಂಗೆ ಏನು ಹಾಲಿವುಡ್ನ ಕೆಲವು ಸಿನಿಮಾದ ಟ್ರೈಲರ್ಗಳು, ಟೀಸರ್ಗಳನ್ನು ಕೂಡ ನಿಧಾನಕ್ಕೆ ಯೂಟ್ಯೂಬ್ನಲ್ಲೂ ಬಿಡೋಣಂತೆ, ನೋಡೋಣ ಇಲ್ಲೊಂದು ಆಡಿಯನ್ಸ್, ಒಂದು ಡೆಮೋಗ್ರಫಿಕ್ ಇದೆ, ಇದನ್ನು ಕೂಡ ತಮ್ಮ ಸಿನಿಮಾಗೆ ಸೆಳಿಬೋದು ಅಂತ ಹೇಳಿ ಹಾಲಿವುಡ್ ಅವರು ಯೂಟ್ಯೂಬ್ನಲ್ಲಿ ಟ್ರೈಲರ್ಗಳನ್ನ ಬಿಡೋದು, ಅವುಗಳಿಗೆ ಸ್ಟಾರ್ಟ್ ಮಾಡಿದ್ರು. ಒಂದು ಟೈಮಲ್ಲಿ ಯೂಟ್ಯೂಬರ್ಗಳಿಗೆ ಇಂಟರ್ವ್ಯೂಗಳನ್ನ ಕೊಡೋದು, ಅದನ್ನು ಒಂಥರ ತುಂಬ ಚೀಪ್ ಅನ್ನೋ ರೀತಿಯಲ್ಲಿ ನೋಡ್ತಾಯಿದ್ರು. ಆದರೆ ಈಗ ನೋಡಿ ಯೂಟ್ಯೂಬರ್ಸ್ಗಳಿಗೂ ಯಾವ ಮಟ್ಟಿಗಿದೆ. ಪ್ರತಿಯೊಂದು ಫಿಲಮ್ಸ್ ರಿಲೀಸ್ ಆಗಬೇಕಾದ್ರೂ ಸುಮಾರು ಜನ ಯೂಟ್ಯೂಬರ್ಗಳ ಒಂದು ಸಮಿಟ್ ಆ ಥರ ಮಾಡ್ತಾರೆ, ಯೂಟ್ಯೂಬರ್ಗಳ ಒಂದು ಮೀಟ್ ಆ ಥರ ಮಾಡ್ತಾರೆ. ಮತ್ತು ಯೂಟ್ಯೂಬರ್ಸ್ಗಳ ಚಾನಲ್ಗಳಿಗೆ ಹೋಗಿ ಇಂಟರ್ವ್ಯೂಸ್ಗಳನ್ನ ಕೊಡ್ತಾರೆ. ಈ ಥರದಲ್ಲಿ ಯೂಟ್ಯೂಬ್ನ ಪ್ರಭಾವ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ಒಂದು ಸಮಯದಲ್ಲಿ ಯೂಟ್ಯೂಬ್ನ ನೆಗ್ಲೆಕ್ಟ್ ಮಾಡಿದಂಥ ಹಾಲಿವುಡ್ ಸ್ಟಾರ್ಗಳು ಕೂಡ, ಇವಾಗ ಡ್ವೇನ್ ಜಾನ್ಸನ್ ಅಂದರೆ ರಾಕ್ ಅಂತ, WWE ರಾಕ್ ಆಗಲಿ, ಇಲ್ಲ ತುಂಬ ಜನ ವಿಲ್ ಸ್ಮಿತ್ ಆಗಲಿ, ಈ ಥರದ ಹಲವಾರು ಜನಗಳು ಕೂಡ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ಗಳನ್ನ ಹೊಂದಿದ್ದಾರೆ. ಅವರು ಕೂಡ ಯೂಟ್ಯೂಬರ್ಸ್ಗಳೇ ಆಗಿದ್ದಾರೆ. ಮತ್ತು ನೋಡಿ ಹಲವಾರು ಜನ ಮೈನ್ ಸ್ಟ್ರೀಮ್ ಸಿನಿಮಾ ಆ್ಯಕ್ಟರ್ಸ್ಗಳು ಕೂಡ ಯೂಟ್ಯೂಬ್ ಶಾರ್ಟ್ ಫಿಲಮ್ಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಈ ಸಿನಿಮಾದಲ್ಲಿ ನೋಡೋದಾದರೆ ಮೂಗು ಸುರೇಶ್ ಅವರು, ಆಮೇಲೆ ಬೇರೆ ಸಿನಿಮಾಗಳಲ್ಲಿ ಹಲವಾರು ಜನ ಆ್ಯಕ್ಟ್ ಮಾಡಿದ್ದಾರೆ. ಬಾಬು ಹಿರಣ್ಣಯ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಶಾರ್ಟ್ ಫಿಲಮ್ಸ್ಗಳಲ್ಲಿ. ಆಮೇಲೆ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಡಾಲಿ ಧನಂಜಯ ಅವರು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಶಾರ್ಟ್ ಫಿಲಮಿಂದ. ಒಂದು ಜಯನಗರ 4th ಬ್ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಇತ್ತು. ಸೊ ಈ ಥರದಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ಸ್ಗಳು, ಇವುಗಳ ಪ್ರಭಾವ ತುಂಬ ತುಂಬಾ ಬೆಳೀತಾ ಇದೆ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಾಲಿವುಡ್ ಆಗಲಿ ಅಥವಾ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಸ್ಗಳು ಏನಿದೆ, ಅವುಗಳಿಗಿಂತ ಹೆಚ್ಚು ಲಾಯಲ್ ಆಡಿಯನ್ಸ್ಗಳು ನಮ್ಮ ಇಂಡಿಯಾದಲ್ಲಿದ್ದಾರೆ. ಅದೊಂದು ಅಡ್ವಾಂಟೇಜ್ ನಮಗೆ. ಇಂಗ್ಲೀಷಲ್ಲಿ ಶಾರ್ಟ್ ಫಿಲಮ್ಸ್ ಅವ್ರನ್ನ ಮಾಡಿದ್ರೆ ಆಬ್ವಿಯಸ್ಲಿ ಇಡೀ ವರ್ಲ್ಡ್ ವೈಡ್ ಅದು ರಿಲೀಸ್ ಆಗುತ್ತೆ, ಇದು ತುಂಬ ಜನ ನೋಡ್ತಾರೆ, ಇಟ್ಸ್ ಓಕೆ. ಬಟ್ ಲಾಯಲ್ ಆಡಿಯನ್ಸ್ ಅಂತ ಏನಿದ್ದಾರೆ, ಅವುಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಆಗಲಿ, ಹಿಂದಿ ಆಗಲಿ, ಅಥವಾ ಇಂಡಿಯನ್ ಲ್ಯಾಂಗ್ವೇಜಸ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇದನ್ನು ನಾನು ಅನ್ಕೋತೀನಿ. ಬಟ್ ಇಂಗ್ಲೀಷಲ್ಲೂ ಕೂಡ ಒಂದು ಡಬ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ ಇವಾಗ ನೋಡಿ ಎಸ್ ರಾಜಮೌಳಿ ಅವರು ಕೂಡ RRR ಸಿನಿಮಾನು ಇಂಗ್ಲೀಷಿಗೆ ಡಬ್ ಮಾಡಿದ್ರು, ಬಾಹುಬಲಿ ಸಿನಿಮಾನು ಇಂಗ್ಲೀಷಿಗೆ ಡಬ್ ಮಾಡಿದ್ರು. ಮತ್ತು ಮುಂದೆ ಒಂದು SSMB 29 ಅಂತ ಒಂದು ಸಿನಿಮಾ ಬರ್ತಾಯಿದೆ, ರಾಜಮೌಳಿ ಮಹೇಶ್ ಬಾಬು ಅವರ ಕಾಂಬಿನೇಷನಲ್ಲಿ. ಅದನ್ನು ಕೂಡ ಅವರು ಇಂಗ್ಲೀಷ್ಗೆ ಡಬ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ವರ್ಲ್ಡ್ ವೈಡ್ ಅದನ್ನ ರಿಲೀಸ್ ಮಾಡೋಣ ಅಂತ, ಒಂದು ಗ್ಲೋಬಲ್ ಸಿನಿಮಾ ಆಗಿ ಮಾಡೋಣ ಅಂತ. ಸೊ ಈ ಥರದಲ್ಲಿ ಇಟ್ಸ್ ಓಕೆ. ನಾನು ಆವಾಗಲೇ ಹೇಳಿದಾಗೆ, ಸೊ ನಮ್ಮ ಅಂದರೆ ಯೂಟ್ಯೂಬಲ್ಲಿ ಬೇಸಿಕಲಿ ಹೇಳೋದಾದರೆ ಒಳ್ಳೆ ಇದಿದೆ, ಅಂದರೆ ಏನಿದೆ ಅಂದರೆ ವ್ಯೂಸ್ ಅಂತೂ ಸಿಗುತ್ತೆ. ದುಡ್ಡು ಎಷ್ಟು ಮಾಡ್ತಾರೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಅದು. ಬಟ್ ವ್ಯೂಸ್ ಮತ್ತು ಲಾಯಲ್ ಆಡಿಯನ್ಸ್ಗಳಂತೂ, ಕನ್ನಡದವ್ರಂತೂ ಲಾಯಲ್ ಆಡಿಯನ್ಸ್ಗಳು ನಿಜವಾಗ್ಲೂ. ಒಂದು ಸಲ ಕಂಟೆಂಟ್ ಅವೆಲ್ಲ ಇಷ್ಟ ಆಯಿತು ಅಂದರೆ ಬಿಡೋದಿಲ್ಲ, ಕಚ್ಕೊಂಡ್ಬಿಡ್ತಾರೆ ಅವ್ರುಗಳು. ಈ ಒಂದು ಎಣ್ಣೆ ವೇಡ್ ಸಿಗರೇಟ್ ಸಿನಿಮಾ ಅಂದರೆ ಫಿಲಮ್ನ ನೋಡಿ ಎಕ್ಸೈಟ್ಮೆಂಟಾಗಿ, ನಾನು ಖುಷಿಯಾಗಿ ಅದು ಏನೇನು ಮಾತಾಡೋದು ನನಗೆ ಗೊತ್ತಿಲ್ಲ, ತುಂಬ ತುಂಬಾ ಚೆನ್ನಾಗಿದೆ ಈ ಒಂದು ಶಾರ್ಟ್ ಫಿಲಮ್. ಆಲ್ರೆಡಿ ನಿಯರ್ ಅಂದರೆ 7 ಲಕ್ಷ ಜನ, 7ರಿಂದ 10 8 ಲಕ್ಷ ಜನ ನೋಡಿದ್ದಾರೆ ಈ ಸಿನಿಮಾನ. ತುಂಬ ಸಖತ್ತಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಕ್ಕೆ, ನೋಡೋದಕ್ಕೆ ಖುಷಿ ಆಯಿತು ನಮಗೆ. ಸೊ ಇದರಲ್ಲಿರುವಂತಹ ಎಲ್ಲರ ಮತ್ತು ಆ ಹುಡುಗಿ ಅಮ್ಮನೂ ಅಷ್ಟೇ, ಅವ್ರಿಗೂ ಒಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ. ನೀವು ಹೂ ಅಂದರೆ ನಾನು ಹೂ, ನೀವು ಅಂದರೆ ನಾನು ಹೂ ಅಂತೀನಿ ರೀ ಅಂತ, ಈ ಥರದ ತುಂಬ ಇನ್ನೋವೇಟಿವ್ ಆಗಿರೋಂಥ ಕಾನ್ಸೆಪ್ಟ್ಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಇನ್ನೋವೇಟಿವ್ ಆಗಿರೋಂತಹ ಕಾನ್ಸೆಪ್ಟ್ಗಳನ್ನು ಕೊಟ್ಟಿರೋದಕ್ಕೆ ನಮಗೆ ಥ್ಯಾಂಕ್ ಯು ವೆರಿ ಮಚ್. ನನ್ನ ಗಿಣಿ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಗಿಣಿ ಮಾತು, ಪ್ಯಾರೆಟ್ ಟಾಕ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.